ನಾವು ಚಿಕ್ಕ ವಯಸ್ಸಲ್ಲಿ ಮದ್ರಸಲ್ಲಿ ಓದಿದ್ದೀವಿ. ಆದರೆ ಯಾವಾಗೂ ನಮಗೆ ಗೊತ್ತಿರೋ ಥರ ಯಾರು ಹೇಳಲಿಲ್ಲ, ನೀವು ಹಿಂದೂ ಬೇರೆ ಮುಸ್ಲಿಂ ಬೇರೆ ಅಂತ. ಎಲ್ಲರೂ ಒಟ್ಟಾಗಿ ಇರಿ ಏನೋ ಒಂದು ಹೇಳ್ತಾರೆ, ನಾವು ಅದ್ರ ಪಾಲನೆ ಮಾಡ್ತೀವಿ. ನೀವು ಕೇಳ್ತಾ ಇದ್ರಿ, ಅವರು ಪದೇ ಪದೇ ಕೇಳ್ತಾ ಇದ್ದಾರೆ ನಮ್ಮ ಧರ್ಮಗುರುವರು, ಏನು ಮಾಡಬೇಕು ಇವಾಗ ಹೇಳಿ, ಏನು ಮಾಡಬೇಕಂತ ಹೇಳಿ. ನೀವು ಅವ್ರಿಗೆ ಹೇಳ್ಬೋದಾಗಿತ್ತಲ್ಲ, ವಕ್ಫ್ ಬಿಲ್ಲಿಗೆ ನೀವು ಯಾವ ಥರ ಕಪ್ಪು ಇದನ್ನು ಹಾಕ್ಕೊಂಡು ನಿಂತ್ಕೊಂಡಿದ್ರಿ, ಇದಕ್ಕೂ ನೀವು ಕಪ್ಪು ಕಟ್ಕೊಂಡು, ಯಾಕಂದರೆ ಅವರು ಇರೋ ಧರ್ಮಗುರು ನಮ್ಮದು. ಅವ್ರು ಒಂದು ಮೆಸೇಜಿಂದ ಸಾವಿರಾರು ಜನ ಸೇರಿಬಿಡ್ತಾರೆ, ಇವತ್ತಾಗಲಿ ನಾಳೆ ಆಗಲಿ ಇಲ್ಲ ಒಂದು ನಿಮಿಷಕ್ಕೆ ಆಗಲಿ. ಇವ್ರು ಹೇಳ್ಬೋದಲ್ಲ, ಎಲ್ಲರೂ ಬನ್ರಪ್ಪ ಒಂದು ಜಾಗದಿಂದ ಹೋರಾಟ ಮಾಡೋಣ, ವಿಧಾನಸೌಧವರೆಗೂ ಹೋಗೋಣ, ಮುಸ್ಲಿಮ್ಗಳಿಗೆ ಹೇಳಿ. ಇದನ್ನು ಇವ್ರು ನೋಡಿಬಿಟ್ಟು ಹಿಂದೂಗಳು ಆಟೋಮೆಟಿಕ್ ಬರ್ತಾರೆ. ಇವಾಗ ಅವರು ಸ್ನೇಹಿತರು ಹೇಳಿದ್ರು, ನಮಗೆ ಆ ಥರ ಶಂಸೆ ಆಗತ್ತೆ ಮುಸಲ್ಮಾನಿಗೆ ನೋಡಿ ಅಂತ. ಸೊ ನಾವು ಈ ಥರ ಒಗ್ಗಟ್ಟಾಗಿದ್ರೇ ಅದೆಲ್ಲ ದೂರ ಆಗೋದು. ಒಂದು ಇವಾಗ ನೋವು ಆಗಿದೆ ನೋಡಿ, ಅಲ್ಲಿ ಸತ್ತಿರೋರು ಪಾಪ ಅವ್ರ ಮನೆಗಳಿಗೆ ನಾವು ಎಷ್ಟೇ ಇದು ಮಾಡಿದ್ರೂ ಅದು ಕಮ್ಮಿನೇ, ಯಾಕಂದರೆ ಜೀವಗಳು ಹೋಗಿದೆ, ಇಲ್ಲ ಅಂತ ಇಲ್ಲ. ಆ ಥರ ಸಮಾಜನ ನೋಡಬೇಕಂತ ಹೇಳಿದ್ರೆ ಒಂದು ಉದಾಹರಣೆ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ನಮ್ಮ ಎಲೆಕ್ಟ್ರಾನಿಕ್ ಸಿಟಿ ಹತ್ರ ಒಬ್ಬರು ಇದ್ದಾರೆ, ಅವ್ರ ಹೆಸರು ರಾಜಗೋಪಾಲ್ ರೆಡ್ಡಿ ಅಂತ. ಆ ಮನುಷ್ಯ ಇಷ್ಟೊಂದು ಸಹಾಯವನ್ನು ಮಾಡ್ತಾರೆ ಜನಗಳಿಗೆ, ಅದು ಅವ್ರ ಹತ್ರ ಭೇದ ಭಾವನೇ ಇಲ್ಲ, ಭೇದ ಭಾವ ಅಂತಲೇ ಇಲ್ಲ. ಮುಸಲ್ಮಾನ್ ಆಗಲಿ, ಕ್ರಿಶ್ಚಿಯನ್ ಆಗಲಿ, ಹಿಂದೂ ಆಗಲಿ, ಅವ್ರ ಮನೆ ಬಾಗಿಲು ಯಾವಾಗಲಿದ್ರೂ ಓಪನ್. ಅವ್ರ ಹೆಸರು ರಾಜಗೋಪಾಲ್ ರೆಡ್ಡಿ ಅಂತ, ನೀವು ನೋಡ್ಬೋದು. ಸೊ ನನಗನ್ಸತ್ತೆ ನಮ್ಮ ಗುರುಗಳು ಆ ಥರ ಅವ್ರನ್ನ ನೋಡಿಬಿಟ್ಟು ಅವ್ರಿಗೆ ಫಾಲೋ ಮಾಡಿದ್ರೆ ಇವ್ರಿಗೂ ಸ್ವಲ್ಪ ಅಂದರೆ ನಿಮಗನ್ಸುತ್ತಾ ಮುಸ್ಲಿಂ ಮುಖಂಡರು ಭಯೋತ್ಪಾದನೆ ವಿರುದ್ಧ ಜಾಗೃತಿಯನ್ನು ಮೂಡಿಸೋದಕ್ಕೆ ಏನೇನು ಬೇಕೋ ಎಲ್ಲ ಮಾಡಿದ್ದಾರೆ ಅಂತ ಅನ್ಸುತ್ತಾ, ಅಥವಾ ಇನ್ನೂ ಮಾಡೋದಿದೆ ಅಂತ ಅನ್ಸುತ್ತೆ? ತುಂಬ ಮಾಡೋದಿದೆ, ಆದರೆ ಮಾಡ್ತಾ ಇಲ್ಲ. ಅದು ಯಾವ ಶಕ್ತಿ ಅವ್ರಿಗೆ ತಡೀತಾ ಇದೆ ನಮ್ಗೆ ಅದು ಗೊತ್ತಿಲ್ಲ. ನಾವು ಅವ್ರ ಜೊತೆಯಲ್ಲಿದ್ದೀವಿ, ನಾವು ಅವ್ರ ವಿರೋಧನೇ ಮಾಡ್ತಾ ಇರ್ಬೋದು, ಆದರೆ ಅವ್ರು ಹೇಳಿ ನಮಗೆ ಈ ನಾಳೆ ಈ ದಿನಕ್ಕೆ ಬಾಪ ನಾವೆಲ್ಲ ಸೇರಿ ಹೋರಾಟ ಮಾಡೋಣ, ನಾವು ರೆಡಿ. ಎಸ್. ಸೊ ನೀವು ಉದಾಹರಣೆ ಕೊಟ್ರಿ, ವಕ್ಫ್ ಆ್ಯಕ್ಟ್ ವಿರುದ್ಧ ಹೆಂಗೆ ಬೀದಿಗಿಳಿದಿದ್ರಿ, ಹೌದು, ಹಂಗೆ CAA NRC ವಿರುದ್ಧ ಹೆಂಗೆ ಹೋರಾಟ ನಡೀತು ಅನ್ನೋದು ನಾವು ನೋಡಿದ್ದೀವಿ. ಭಯೋತ್ಪಾದನೆ ವಿರುದ್ಧನೂ ಅಂಥದ್ದೊಂದು ಹೋರಾಟ ಬೇಕಾಗಿದೆ. ಅದರಲ್ಲಿ ಏನಿದೆ ರಾಷ್ಟ್ರ ಮಟ್ಟದಲ್ಲಿ ದೊಡ್ಡ ಮಟ್ಟದಲ್ಲಿ. ಅಜಿತ್, ಭಯೋತ್ಪಾದನೆ ಮತ್ತು ಉಗ್ರವಾದದ ಬಗ್ಗೆ ಬಂದಂತಹ 90% ವರದಿಗಳು ಅದೇ ರೀತಿಯಲ್ಲಿ ಏನು ಪ್ರಚಾರಗಳು, ಅದು ಅಪಪ್ರಚಾರಗಳಾಗಿತ್ತು. ಮೊನ್ನೆನೂ ಚರ್ಚೆ ನಡೆಯಿತು, ನಾವೊಂದು ಆಂದೋಲನಕ್ಕೆ ಇಳಿಬೇಕು ಅಂತ, ಹೇಗೆ ನಮ್ಮ ಹೇಳಿದರು ಅದೇ ರೀತಿಯಲ್ಲಿ ನಮ್ಮಲ್ಲೂ ಒಂದು ಆಂದೋಲನಕ್ಕೆ. ಆವಾಗ ಈಗ ನೋಡಿ, ದೆಹಲಿಯಲ್ಲೇ ಪ್ರಥಮವಾಗಿ ಅರೆಸ್ಟ್ ಮಾಡಲ್ಪಟ್ಟ ಅವರನ್ನೇ ಬಿಡುಗಡೆ ಮಾಡಲಾಯಿತು. ಇಂಥ ಒಂದು ವಾತಾವರಣ ಇರುವಾಗ ಇದರ ಷಡ್ಯಂತ್ರ, ಇದು ರಾಜಕೀಯ ಪ್ರೇರಿತವೇ ಎಂಬ ಒಂದು ಇದು. ಈಗ ಗಾಂಧಿ ಹತ್ಯೆ ಕೇಸ್ನಲ್ಲಿ ಸಾವರ್ಕರ್ ಅವ್ರನ್ನೂ ಬಿಡುಗಡೆ ಮಾಡಿದ್ರಿ, ಬಟ್ RSSನವ್ರು ಇವತ್ತಿಗೂ ಗಾಂಧಿ ಹತ್ಯೆಗೆ ಉತ್ತರ ಕೊಡಬೇಕು, ಹೌದಾ? ಗಾಂಧಿ ಹತ್ಯೆಯಲ್ಲಿ RSSನ ಕೈವಾಡ ಇಲ್ಲ ಅಂತ ನ್ಯಾಯಾಲಯ ಜಜ್ಮೆಂಟ್ನಲ್ಲಿ ಹೇಳಿದ್ರಪ್ಪ, ಬಟ್ ಇವತ್ತಿಗೂ ಉತ್ತರ ಕೊಡಬೇಕು ಅವ್ರು ಅದಕ್ಕೆ. ಅಲ್ಲಲ್ಲ, ಆ ಥರ ಒಂದು ನಿಮಿಷ